ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ YK ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನ್, ಆರ್ಚ್ ಡಿಸೈನು, ಸ್ಲ್ಯಾಂಟಿಂಗ್ ಆರ್ಚ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನು ಎಂಟೆಳೆ ದಾರ ತಗೊಂಡು ಈ ರೀತಿ ಲೇಸ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 5 ಚೈನ್ಸ್ ಹಾಕ್ಕೋಬೇಕು. 1 2 3 4 5 ಚೈನ್ಸ್ ಹಾಕಿದ್ಮೇಲೆ ಅದು ನೇರವಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದ ನಂತರ ದಾರನ ಮೇಲೆ ಮಾಡಿಬಿಟ್ಟು ಇವಾಗ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನು ಈ ಡಿಸೈನ್ ಹಾಕ್ಕೊಳ್ಳಲಿಕ್ಕೆ ಈ ರೀತಿ ಬಲ್ಬ್ ಶೇಪ್ನ ಬೀಡ್ಗಳು ಮತ್ತು ಈ ರೀತಿ ಸ್ಮಾಲ್ ಬೀಡ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಈ ಬಲ್ಬ್ ಶೇಪ್ ಬೀಡ್ಸ್ನ ನಾನು ಈ ದಾರಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಬೀಡ್ನ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬೀಡ್ ಲಾಕ್ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ನೇರವಾಗಿ ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಳೆದು ಒಂದರೊಳಗೆ ಒಂದು, ಈ ಎರಡರೊಳಗೆ ಸೇರಿಸಿ ಒಂದು, ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ನಾನು ದಾರನ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡ್ನ ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಮಾಲ್ ಬೀಡ್ ಆದಮೇಲೆ ಕಡ್ಡಿ ಮೇಲೆ ದಾರ ತಗೊಂಡು ನಾವೇನಿಲ್ಲಿ ಒಂದು ಡಬಲ್ ಕ್ರೋಶ ಮಾಡಿದ್ವಲ್ಲ, ಆ ಡಬಲ್ ಕ್ರೋಶ ಒಳಗೆ ನಾವು ಮತ್ತೆ ಡಬಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಎರಡು ಒಳಗಡೆ ದಾರ ತಗೊಂಡ್ರೆ 3 ಲೂಪ್ ಆಗುತ್ತೆ. ಆವಾಗ 2 ಒಳಗಡೆ ಒಂದು ಮತ್ತು ಇನ್ನು 2 ಒಳಗಡೆ ಒಂದು ಡಬಲ್ ಕ್ರೋಶ ಆಯಿತು. ಮತ್ತು ಕಡ್ಡಿ ಮೇಲೆ ದಾರ ತಗೊಂಡು ಇನ್ನು ಒಂದು ಡಬಲ್ ಕ್ರೋಶ, ಮತ್ತು ಕಡ್ಡಿ ಮೇಲೆ ದಾರ ತಗೋಬೇಕು. ಈ ಡಬಲ್ ಕ್ರೋಶ ಒಳಗಡೆ ಹಾಕಿ 2 ಒಳಗಡೆ ಒಂದು, 2 ಒಳಗಡೆ ಒಂದು ಮತ್ತು 3 ಡಬಲ್ ಕ್ರೋಶ ಆಯಿತು. ಈ ರೀತಿ 9 ಡಬಲ್ ಕ್ರೋಶಗಳನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. 4 ಈಗ ಡಬಲ್ ಕ್ರೋಶಸ್ಸು ಕಂಪ್ಲೀಟ್ ಆಗಿದೆ. ಇದನ್ನು ನಾನು ನೇರವಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗೆ ಒಳಭಾಗಕ್ಕೆ ಲಾಕ್ನ ಮಾಡಿ ಈಗ ಲಾಕ್ ಆಯಿತು. ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ಈಗ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ತೀನಿ. ಇನ್ನೊಂದು ಲಾಕ್ನ ಮಾಡಿಬಿಟ್ಟು ಮತ್ತೆ ನಾನು ನೆಕ್ಸ್ಟು ಒಂದು ಡ್ರಮ್ ಶೇಪ್ ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬಲ್ಬ್ ಶೇಪ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಲಾಕ್ ಆದ ನಂತರ ಬೀಡು ಒಂದು ಡಬಲ್ ಕ್ರೋಶನ ನೇರವಾಗಿ ನಾನು ಮಾಡ್ಕೊತಾ ಇದ್ದೀನಿ. ಕಂಬನ ನೋಡಿ, ಈ ರೀತಿ ಕಂಬನ ನಾನು ಇಲ್ಲಿ ಏನು ನೀವು ಡಿಸ್ಟೆನ್ಸ್ ತೊಗೊಂಡಿರ್ತೀರಲ್ವ ಅದೇ ಡಿಸ್ಟೆನ್ಸು ಮೇಂಟೈನ್ ಮಾಡಬೇಕು. ಹಂಗಾದರೆ ಲುಕ್ಕು ಚೆನ್ನಾಗಿ ಬರುತ್ತೆ. ಮತ್ತು ನಾನು ದಾರನ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಬೀಡನ್ನ ಯೂಸ್ ಮಾಡಿಬಿಟ್ಟು ಡಬಲ್ ಕ್ರೋಶ ಮೇಲೇ ಮತ್ತು ನಾನಿಲ್ಲಿ ಒಂದೊಂದು ಡಬಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿಯಾಗಿ ಮತ್ತೆ ಈಗ ಕಂಟಿನ್ಯೂಸು ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಿ. ಫ್ರೆಂಡ್ಸ್, ಕಡ್ಡಿ ಮೇಲೆ ದಾರ ತಂದು 2 ಒಳಗಡೆ ಒಂದು ಮತ್ತು ಇನ್ನೆರಡು ಒಳಗಡೆ ಒಂದು. ಇದು 1 ಅವರ್ 1.5 ಅವರ್ ಒಳಗಡೆ ಹಾಕೋಣ ಅಂತ ಡಿಸೈನು. ಫ್ರೆಂಡ್ಸ್, ನೀವು ಆರಾಮಾಗಿ
ಎಮರ್ಜೆನ್ಸಿ ಇರುವಂಥ ಸೀರೆಗಳಿಗೆ ಈ ರೀತಿ ಡಿಸೈನ್ನ ಹಾಕ್ಬೋದು. ನೋಡಿ, ನಾನು ಫ್ರಂಟ್ ಸೆಕೆಂಡ್ ಆರ್ಚು ರೆಡಿಯಾಗಿದೆ. ಇದನ್ನು ನಾವು ನೇರವಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಪಾಯಿಂಟ್ನ ಬಿಟ್ಬಿಟ್ಟು ಇಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾನು ಇಲ್ಲಿಂದ ಮತ್ತೆ 5 ಚೈನ್ಸ್ನ ಹಾಕ್ಕೊಳ್ತಿದ್ದೀನಿ. 5 ಚೈನ್ಸ್ ಆಯಿತು. ಆ 5 ಚೈನ್ಸ್ನ ನಾನು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತೀನಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಸೇಮು ಇದೇ ರೀತಿ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 5 ಚೈನ್ಸು, ಒಂದು ಬೀಡು, ಮತ್ತು ಇಲ್ಲಿ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನೇನಿಲ್ಲಿ ಹಾಕ್ಕೊಂಡಿರೋ ಅಂಥ ಡಬಲ್ ಕ್ರೋಶಸ್ ಆರ್ಚು, ಮತ್ತು ಇದನ್ನು ಲಾಕು 2 ಸಲ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರಬೇಕಲ್ವ, ಇದನ್ನು ಬೀಡನ್ನ ಆ್ಯಡ್ ಮಾಡ್ಕೊಂಡಾಗೆ ಇಲ್ಲಿ ಡಿಸ್ಟೆನ್ಸ್ ಬಂದ್ರೇ ಅದು ಲುಕ್ ಬರೋದು. ಹಾಗಾಗಿ ಇದೇ ರೀತಿ ಸೀರೆ ಪೂರ್ತಿ ಕಂಪ್ಲೀಟ್ ಮಾಡಿ ನಾನು ಇದನ್ನು ಕಂಪ್ಲೀಟ್ ಮಾಡಿ ಈ ಸ್ಪೇಸ್ ಏನು 5 ಚೈನ್ ಇದೆಯಲ್ಲ ಅಲ್ಲಿ ಕುಚ್ಚು ಬರುತ್ತೆ. ನಾನು 2 ಆರ್ಚು 1 ಕುಚ್ಚು 2 ಆರ್ಚು 1 ಕುಚ್ಚು ಥರ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ ಹೇಗೆ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ಡಿಸೈನು ನಾನು 4 ಆರ್ಚ್ ಹಾಕ್ಬಿಟ್ಟು ಇದನ್ನು ಎಂಡ್ ಮಾಡಿದ್ದೀನಿ. 2 ಎಂಡ್ ಮಾಡಬೇಕಾದ್ರೆ ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡಿ ಸ್ಟಿಫಾಗಿ ನಿಂತ್ಕೊಳುತ್ತೆ. ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳಲ್ಲ ಫ್ರೆಂಡ್ಸ್. ನೋಡಿ, ನಾನು ಇದಕ್ಕೆ ಈ ಗ್ಯಾಪಲ್ಲಿ ಏನು ಚೈನ್ ಹಾಕಿದ್ದೀನಲ್ಲ ಆ ಗ್ಯಾಪಲ್ಲಿ ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಡಿಸೈನು ಕಂಪ್ಲೀಟ್ ಆಗಿದೆ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ಕ್ರೋಶಾ ಡಿಸೈನ್ ಹಾಕಬೇಕು ಅಂದರೆ ಈ ಡಿಸೈನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಈ ಡಿಸೈನ್ನ ಹೇಗೆ ಹಾಕೋದು ಅಂತ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ಡಿಸೈನ್ಗಳನ್ನ ಹಾಕೋಕ್ಕೆ ತುಂಬ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.